ಮನ್ಮಲ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ ಪಕ್ಷೇತರರಾಗಿ ಎಸ್ಪಿ ಸ್ವಾಮಿರವರು. ಎಸ್ಪಿ ಸ್ವಾಮಿ ಬಿಜೆಪಿ ಮುಖಂಡ, ಮಾಜಿ ಮನ್ಮೂಲ್ ನಿರ್ದೇಶಕ. ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ನಿರ್ದೇಶಕರ ಚುನಾವಣೆ ಹಿನ್ನೆಲೆ ಇಂದಿನಿಂದ ನಾಮಪತ್ರ ಸಲ್ಲಿಕೆಗೆ ಅವಕಾಶ. ಮಂಡ್ಯದ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದ ಸಾಧುಳಲು ಎಸ್ಪಿ ಸ್ವಾಮಿರವರು ಚುನಾವಣಾಧಿಕಾರಿ ಎಡಿಸಿ ಶಿವಾನಂದ ಮೂರ್ತಿಗೆ ನಾಮಪತ್ರ ಸಲ್ಲಿಕೆ. ಇಂದಿನಿಂದ 25ರವರೆಗೆ ನಾಮಪತ್ರ ಸಲ್ಲಿಸಲು ಕಡೆಯ ದಿನ. ಜನವರಿ 27ರಂದು ನಾಮಪತ್ರವನ್ನು ಹಿಂಪಡೆಯಲು ಕಡೆಯ ದಿನ. ಫೆಬ್ರವರಿ 2ರಂದು ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ನಡೆಯಲಿರುವ ಚುನಾವಣೆ. ಮೈಶುಗರ್ ಪ್ರೌಢಶಾಲೆಯಲ್ಲಿ ನಡೆಯಲಿರುವ ಮತದಾನ. ಹಾಲು ಉತ್ಪಾದಕರ ಸಮಸ್ಯೆಗಳನ್ನು ಸರಿಪಡಿಸುವ ಭರವಸೆ. ಮತದಾರರು ಮತ ನೀಡಲು ಮನವಿ ಮಾಡಿದ ಸಾಧುಳಲು ಎಸ್ಪಿ ಸ್ವಾಮಿರವರು. ಎಲ್ಲಣ್ಣ ಒಂಚೂರು ಸೈಡ್ ಬೇಡ, ಮಧ್ಯೆ ಹೋಗ್ಬೇಡ. ನಮ್ಮ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರ ಚುನಾವಣೆಯಲ್ಲಿ ಮದ್ದೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೇನೆ. ಮದ್ದೂರಿನ ಎಲ್ಲ ಮತದಾರ ಬಾಂಧವರಲ್ಲಿ ನನ್ನ ವಿನಂತಿ, ಈ ಚುನಾವಣೆಯಲ್ಲಿ ತಮ್ಮಗಳ ಸೇವೆ ಮಾಡೋಕ್ಕೆ 192 ಸಂಘಗಳು ನಮ್ಮ ಮದ್ದೂರು ತಾಲೂಕಿನಲ್ಲಿದೆ. ಅದರಲ್ಲಿ 166 ಪ್ರತಿನಿಧಿಗಳು ಒಂದು ಮತದಾನದ ಹಕ್ಕನ್ನು ಪಡೆದಿರುವಂಥ ಸಂಘಗಳಿದ್ದಾವೆ. ಆ 166 ಸಂಘಗಳು ಮತ್ತು ಇರುವಂಥ ಉಳಿಕೆ ಸಂಘಗಳ ಸೇವೆ ಮಾಡಲಿಕ್ಕೆ ನನಗೊಂದು ಅವಕಾಶವನ್ನು ತಾವೆಲ್ಲರೂ ಅತಿ ಹೆಚ್ಚಿನ ಬಹುಮತವನ್ನು ಕೊಟ್ಟು ನನ್ನ ಈ ಚುನಾವಣೆಯಲ್ಲಿ, ನಿರ್ದೇಶಕರ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತ, ನಿಮ್ಮ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಪ್ರಾರ್ಥನೆ ಮಾಡ್ತೀನಿ. ಮೈತ್ರಿ ಅಭ್ಯರ್ಥಿ ಅಂತಿಮವಾಗಿ ತಾವೇನಾ? ಮೈತ್ರಿ ಅಭ್ಯರ್ಥಿ ಇದರಲ್ಲಿ ಚುನಾವಣೆಯಲ್ಲಿ ಮೈತ್ರಿ ಅಂತೂ ಮಾಡಿಕೊಂಡಿಲ್ಲ. ಒಕ್ಕೂಟದ ಇಡೀ ಜಿಲ್ಲೆಯಲ್ಲಿ ನಾವು BJPಯಿಂದ 2 ಕ್ಯಾಂಡಿಡೇಟ್ಗಳನ್ನ ಆಯ್ಕೆ ಮಾಡಿಕೊಡ್ಬೇಕು ಅಂತ ಕೇಳಿಕೊಂಡಾಗ ಒಂದಕ್ಕೆ ಅವಕಾಶವನ್ನು ಕಲ್ಪಿಸಿದರು. ನಾವು ಹಾಲಿ ನಿರ್ದೇಶಕರಾಗಿದ್ದರಿಂದ ಮತದಾರರು ಏನಿವತ್ತು ಹಾಲು ಒಕ್ಕೂಟದ ಮದ್ದೂರು ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಸಂಘಗಳ ಎಲ್ಲ ಪದಾಧಿಕಾರಿಗಳು ನನ್ನ ಒತ್ತಾಯದ ಮೇರೆಗೆ ಈ ಚುನಾವಣೆಗೆ ಸ್ಪರ್ಧೆ ಮಾಡಿದರು. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.